ಕೆಂಪೇಗೌಡ ಜಯಂತಿಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ 80% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾಗಿರುತ್ತಾರೆ. ಈ ತಿಂಗಳು 27ನೇ ತಾರೀಕು ನಡೆಯಲಿರುವ ಕೆಂಪೇಗೌಡ ಜಯಂತಿಯ ದಿನದಂದು ಪ್ರತಿಭಾ ಪುರಸ್ಕಾರದ ಬಗ್ಗೆ ಕೆಲವೊಂದು ಬದಲಾವಣೆ ಮಾಡಲಾಗಿದೆ ಎಂದು ಬುಕ್ಕನಹಳ್ಳಿ ಶಿವಣ್ಣ ಅವರು ಇದರ ಬಗ್ಗೆ ಸವಿರವಾಗಿ ವಿವರಿಸಿದರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕೆಂದು ಈ ಹಿಂದೆ ನಡೆದ ಹಲವು ಪೂರ್ವಭಾವಿ ಸಭೆಗಳಲ್ಲಿ ತೀರ್ಮಾನ ಮಾಡಲಾಗಿತ್ತು. ಆ ತೀರ್ಮಾನದಲ್ಲಿ ಸಣ್ಣ ಒಂದು ಬದಲಾವಣೆಯನ್ನು ನಮ್ಮ ಸಂಘದ ಕಡೆಯಿಂದ ಮಾಡುತ್ತಿದ್ದೇವೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ 80%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾಗಿರುತ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ 80% ಅಂಕಗಳು ಕಡ್ಡಾಯ. ಖಾಸಗಿ ಪ್ರೈವೇಟ್ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ 90% ಅಂಕಗಳು ಕಡ್ಡಾಯ. ಯಾರಾದರೂ ಹೆಸರು ನೋಂದಾಯಿಸಿಕೊಳ್ಳಲು ತಪ್ಪಿ ಹೋಗಿದ್ದರೆ ಅವರು ಕೂಡಲೇ ಇಂದು ಅಥವಾ ನಾಳೆಯಷ್ಟರಲ್ಲಿ ನೋಂದಾಯಿಸಿಕೊಳ್ಳಬೇಕು. ನೋಂದಣಿಗಾಗಿ ಪತ್ರಕರ್ತರ ಭವನದ ಕೆಳಗಿರುವ ರಂಜಿತ್ ಜೆರಾಕ್ಸ್ ಅಂಗಡಿಗೆ ಭೇಟಿ ನೀಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕೆಂದು ವಿನಂತಿಸಲಾಗಿದೆ ಎಂದರು. ನಮ್ಮ ಇಂದಿನ ಕಾರ್ಯಕ್ರಮದ ಎಲ್ಲ ಆಯೋಜನೆಗಳು ಬಹಳ ಜೋರಾಗಿ ಸಾಗಿವೆ. ಈ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ಮತ್ತು ಅತಿ ಸಂಭ್ರಮದಿಂದ ಆಚರಿಸಲು ನಾವೆಲ್ಲರೂ ಸಜ್ಜಾಗಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಿಮ್ಮೆಲ್ಲರ ಸಹಕಾರ ಮತ್ತು ಉಪಸ್ಥಿತಿ ತುಂಬಾ ಅಗತ್ಯ. ದಯವಿಟ್ಟು ಎಲ್ಲರೂ ಬನ್ನಿ, ನಮ್ಮೊಂದಿಗೆ ಕೈಜೋಡಿಸಿ. ನಿಮ್ಮೆಲ್ಲರನ್ನು ಕಾರ್ಯಕ್ರಮದಲ್ಲಿ ಸ್ವಾಗತಿಸುತ್ತೇವೆ. ಇಂದಿನ ಕಾರ್ಯಕ್ರಮದ ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದರು. ಈ ವೇಳೆ ಮಾತನಾಡಿದ ಈರುಳ್ಳಿ ಕೃಷ್ಣಾರೆಡ್ಡಿ ಅವರು ಶನಿವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತದೆ. ಈಗಾಗಲೇ ನಾವು ಚಿಂತಾಮಣಿಯಲ್ಲಿ ಬಂಟಿಂಗ್ಸ್ ಮತ್ತು ಫ್ಲೆಕ್ಸ್ಗಳನ್ನು ಹಾಕಿದ್ದೇವೆ. ಜೊತೆಗೆ ಎಲ್ಲೆಡೆ ಬಾವುಟಗಳನ್ನು ಹಾರಿಸುವ ಕೆಲಸವನ್ನು ಪ್ರಾರಂಭಿಸಿದ್ದೇವೆ. ಪ್ರತಿಯೊಂದು ಹೋಬಳಿ ಮತ್ತು ಪಂಚಾಯಿತಿ ಮಟ್ಟದಲ್ಲಿ 8-6 ಅಳತೆಯ ಫ್ಲೆಕ್ಸ್ಗಳನ್ನು ಹಾಕಿದ್ದೇವೆ. ಈಗಾಗಲೇ ಕರಪತ್ರಗಳು ಮತ್ತು ನಮ್ಮ ಗಾಡಿಗಳಿಗೆ ಸ್ಟಿಕ್ಕರ್ಗಳನ್ನು ವಿತರಿಸುವ ಕೆಲಸವೂ ಮುಗಿದಿದೆ. ನಮ್ಮ ಚಿಂತಾಮಣಿ ತಾಲೂಕಿನ ಜನರಲ್ಲಿ ಒಂದು ಮನವಿ ಏನು ಎಂದರೆ ನಾವು ಸುಮಾರು 10,000 ಜನರು ಈ ಕಾರ್ಯಕ್ರಮಕ್ಕೆ ಸೇರಬೇಕೆಂದು ನಿರೀಕ್ಷಿಸುತ್ತಿದ್ದೇವೆ. ನಮ್ಮ ಕುಲ ಬಾಂಧವರ ಪ್ರತಿಯೊಬ್ಬರೂ ಪ್ರತಿಯೊಂದು ಮನೆಮನೆಗೂ ಈ ಕಾರ್ಯಕ್ರಮದ ಮಾಹಿತಿ ತಲುಪಲಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರುತ್ತಿದ್ದೇವೆ ಎಂದರು. ನಮಸ್ಕಾರ. ಇದೇ ತಿಂಗಳು 27ನೇ ತಾರೀಕು ನಡೆಯತಕ್ಕಂಥ ಕೆಂಪೇಗೌಡ ಜಯಂತಿಯ ದಿನದಂದು ಎಸ್ಎಲ್ಸಿ ಮತ್ತು ಪಿಯುಸಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡಬೇಕು ಅಂತ ಈ ಹಿಂದೆ ನಡೆದಂಥ ಹಲವಾರು ಪೂರ್ವಭಾವಿ ಸಭೆಗಳಲ್ಲಿ ತೀರ್ಮಾನ ಮಾಡಲಾಗಿತ್ತು. ಅದರಲ್ಲಿ ಸಣ್ಣ ಒಂದು ಬದಲಾವಣೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಸಂಘದ ಕಡೆಯಿಂದ. ಮತ್ತು ಪಿಯುಸಿಯಲ್ಲಿ 80% ಬಂದಿರತಕ್ಕಂಥ ಮಕ್ಕಳನ್ನ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರು ಅಂತ ತೀರ್ಮಾನಿಸಲಾಗಿದೆ. ಅದೇ ಥರ ಪಿಯುಸಿಯಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರಿಗೆ 80%, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹೋಗಿದ್ದಿರ್ತಂಥವ್ರಿಗೆ 90% ಅಂಕಗಳು ಬಂದಿರೋರು ಈ ಪ್ರತಿಭಾ ಪುರಸ್ಕಾರವನ್ನು ತೆಗೆದುಕೊಳ್ಳಲು ಅರ್ಹರಾಗಿರ್ತಾರೆ ಅಂತ ಹೇಳಿ ತೀರ್ಮಾನಿಸಲಾಗಿದೆ. ಅದರಂತೆ ಯಾರಾದರೂ ತಪ್ಪೋಗಿದ್ದರೆ ಅವರು ಅತಿ ಶೀಘ್ರವಾಗಿ ಇವತ್ತು ನಾಳೆ ಅಷ್ಟೊತ್ತಿಗೆ ಅವರು ನೋಂದಣಿ ಮಾಡ್ಕೋಬೇಕು. ಪತ್ರಕರ್ತರ ಭವನದ ಕೆಳಗಡೆ ಅಂಗಡಿಯಲ್ಲಿ ಜೆರಾಕ್ಸ್ ಅಂಗಡಿಯಲ್ಲಿ ರಂಜಿತ್ ಜೆರಾಕ್ಸಲ್ಲಿ ಅವರು ಒಂದು ಹೆಸರುಗಳನ್ನು ನೋಂದಾಯಿಸಿಕೊಂಡು ತಮ್ಮಲ್ಲಿ ವಿನಂತಿಸ್ತೇವೆ. ಅವರು ಅವತ್ತಿನ ದಿನ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಸಡಗರದಿಂದ ಆಚರಿಸಲು ತಮ್ಮೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲೂ ಸವಿನಯವಾಗಿ ಪಾಲಿಸ್ತಾ ಇದ್ದೀವಿ. 6/2026 ಶನಿವಾರ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ನಮ್ಮ ತಾಲೂಕು ಆವರಣ ಆಫೀಸ್ ಮುಂದುಗಡೆ. ಈಗ ಆಲ್ರೆಡಿ ನಾವೆಲ್ಲ ಚಿಂತಾಮಣಿಯಲ್ಲಿ ಬಂಟಿಂಗ್ಸ್ದು ಮತ್ತು ಫ್ಲೆಕ್ಸಿಗಳದು ಮತ್ತು ಬಾವುಟ ಜೆಂಡಾಗಳೆಲ್ಲ ಇವತ್ತು ಕಟ್ಸೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಹಳ್ಳಿಗಳಿಗೆಲ್ಲ ಕಳಿಸಿದ್ದೀವಿ. ಪ್ರತಿಯೊಂದು ಹೋಬ್ಳಿ ವೈಸು ಎಲ್ಲ ಪಂಚಾಯತ್ ವೈಸು ಒಂದೊಂದು ಫ್ಲೆಕ್ಸಿಗಳು ಕಳಿಸಿದ್ದೀವಿ 8x6. ಇವತ್ತು ಆಲ್ರೆಡಿ ಹೋಗಿ ಎಲ್ಲ ಕಡೆನೂ ಪಾಂಪ್ಲೆಟ್ಸು ಮತ್ತು ನಮ್ಮ ಗಾಡಿಗೆ ಸ್ಟಿಕ್ಕರ್ಸು ಎಲ್ಲ ಕೊಟ್ಟಿದ್ದೀವಿ. ಮತ್ತು ಚಿಂತಾಮಣಿ ತಾಲೂಕಿನ ಜನರು ಸುಮಾರು ಜನರು ನಾವೊಂದು ಎಕ್ಸ್ಪೆಕ್ಟೇಷನ್ ಒಂದು 10,000 ಜನ ಬರಬೇಕು ಅಂತ ಎಲ್ಲರೂ ಕೋರ್ಕೊತಾ ಇದ್ದೀವಿ. ನಮ್ಮ ಕುಲಬಾಂಧವರು ಪ್ರತಿಯೊಬ್ಬರು ಮನೆಗೂ ಬರಬೇಕು ಅಂತ ಒಂದು ನಮಗೆ